ಮಿಷನ್ ಏನಾದರೂ ನಿನ್ನಿಂದ ಹಾಳಾದ್ರೆ ನಾನು ಸುಮ್ಮನಿರಲ್ಲ. ಅಮ್ಮನಿಗೆ ಹುಷಾರಿಲ್ವಂತೆ, ತುಂಬ ಸೀರಿಯಸ್ ಆಗಿದೆ ಅಂತೆ. ಪ್ಲೀಸ್, ನಾನು ಹೋಗಲೇಬೇಕು. ವಿಕ್ಕಿ, ಕಾಮ್ ಡೌನ್. ನಿನಗೆ ಬಂದಿರೋ ಫೋನ್ ಕಾಲ್ ಇಸ್ ಜಸ್ಟ್ ಇಂಪ್ರೆಷನ್. ನಿಮ್ಮಮ್ಮ ಯಾವಾಗಲೂ ಸತ್ತೋಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು 205 ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಒಂದು ಸಿನಿಮಾನೂ ಫ್ಲಾಪ್ ಆಗಿಲ್ಲ. ಯಾಕೆ ಅಂತ ಗೊತ್ತಾ? ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನೋದು ನೆನಪಿತ್ತು, ಆದರೆ ಅದನ್ನು ರೀಕಾಲ್ ಮಾಡೋಕ್ಕಾಗಿರಲಿಲ್ಲ. ನಾವು ಆ ವಿಷಯ ತಿಳ್ಕೊಬೇಕಾದ್ರೆ ದಿ ಓನ್ಲಿ ವೇ ಈಸ್ ವಿ ಹ್ಯಾವ್ ಟು ರೀಕ್ರಿಯೇಟ್ ದಟ್ ಈವೆಂಟ್. ಅವ್ರ ಹತ್ರ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಓಕೆ, ನಾನು ನಿನಗೆ ನಿನ್ನ ಡ್ರೀಮ್ನ ಕನ್ಸ್ಟ್ರಕ್ಟ್ ಮಾಡೋ ಕೆಲಸ ಮಾಡ್ತೀನಿ. ವೇರ್ ಯು ಕ್ಯಾನ್ ಸಿ ಯುವರ್ ಮದರ್ ಅಲೈವ್ ಆ್ಯಂಡ್ ಬಿ ವಿತ್ ಹರ್. ಮೀನಾ, 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 ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಿಮ್ಮಮ್ಮ ಅಲ್ಲಿದ್ದಾರೆ, ನಾನು ನಿಮ್ಮ ಡ್ರೀಮಲ್ಲಿದ್ದೀನಿ. ನಿಮ್ಮಮ್ಮನ ಜೊತೆನೇ ಇದ್ಕೊಂಡು ಏನಾಯಿತು ಅಂತ ತಿಳ್ಕೊ. ಯಾವುದೇ ಕಾರಣಕ್ಕೂ ಡಿಸ್ಕನೆಕ್ಟ್ ಆಗಬೇಡ, ಓಕೆ? ಈ ಸಾಂಗ್ ಫರ್ದರ್ ಪ್ರಾಬ್ಲಮ್ ಆಗುತ್ತೆ. ಮಿಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನೆನಪಿರಲಿ. ಸಾಗರ್, ಏನಾಗ್ತಾ ಇದೆ? ಸಾಗರ್, 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 ಲೊಕೇಶನ್ ಡಿಸೈನ್ ಮಾಡಿದ್ದು ನಾವು. ಡೋಂಟ್ ಗೆಟ್ ಡೈವರ್ಟೆಡ್. ಮಿಷನ್ ಏನಾದರೂ ನಿನ್ನಿಂದ ಹಾಳಾದ್ರೆ ನಾನು ಸುಮ್ಮನಿರಲ್ಲ. ಹಲೋ, ಹಾಂ, ವಿಕ್ಕಿ. ಭರತ್, ಅಮ್ಮನಿಗೆ ಹುಷಾರಿಲ್ವಂತೆ, ತುಂಬ ಸೀರಿಯಸ್ ಆಗಿದೆ ಅಂತೆ. ಪ್ಲೀಸ್, ನಾನು ಹೋಗಲೇಬೇಕು. ವಿಕ್ಕಿ, ಕಾಮ್ ಡೌನ್. ನಿನಗೆ ಬಂದಿರೋ ಫೋನ್ ಕಾಲ್ ಇಸ್ ಜಸ್ಟ್ ಇಂಪ್ರೆಷನ್. ನಿಮ್ಮಮ್ಮ ಯಾವಾಗಲೂ ಸತ್ತೋಗಿದ್ದಾರೆ. ನಾವು ಮೀನಾ ಡ್ರೀಮ್ನ ಶೇರ್ ಮಾಡ್ತಾ ಇದ್ದೀವಿ. ಲುಕ್ ಎಟ್ ದ ವಾಚ್, ಇಟ್ಸ್ ನಾಟ್ ವರ್ಕಿಂಗ್.
నికులు ఎంగలేందా కిడ్నాప్ అల్దిని ఏర్ నికులు ಬಾಸ್ ಇಲ್ಲೇ ಇದ್ದಾರೆ ಕೊಡ್ತೀನಿ. హలో ಅಮ್ಮ ಏರೋ ಕಾಲ್ ಮಾಡ್ತೀನಿ ಏರಮ್ಮ ಕಾಲ್ ಮಾಡ್ತೀನಿ ಏರಮ್ಮ ಅಮ್ಮ ಅಮ್ಮ ಪ್ಲೀಸ್ ಬಂದ್ಲೆಮ್ಮ ಅಮ್ಮ ಅಮ್ಮ ಬಂದ್ಲೆಮ್ಮ ಅಮ್ಮ ವಿಕ್ಕಿ, ನಿನ್ನ ಮೈಂಡ್ ಇನ್ನೂ ಸ್ಟೇಬಲ್ ಆಗಿಲ್ಲ. ಡೋಂಟ್ ಲೆಟ್ ಯುವರ್ ಎಮೋಷನ್ಸ್ ಟು ಕಂಟ್ರೋಲ್ ಯುವರ್ ಥಾಟ್ಸ್. ಮೀನಾ 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 ನಿಮ್ಮ ತಾಯಿನ ಫಸ್ಟ್ ದೇವಸು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊ. ಕಮಾನ್ ಮೀನಾ, ಮಾತಾಡು ಮಾತಾಡು. ಅಮ್ಮ ಅಮ್ಮ ಲಗ್ತಲೆ ಅಮ್ಮ ಅಮ್ಮ ಪ್ಲೀಸ್ ಲಗ್ತಲೆ ಅಮ್ಮ ಪ್ಲೀಸ್ ಅಮ್ಮ 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 ಲಗ್ತಲೆ ಪ್ಲೀಸ್ ನಾ ಅಮ್ಮ ಅಮ್ಮ ಲಗ್ತಲೆ ಅಮ್ಮ ಪ್ಲೀಸ್ ముందుకు మాకు ఏ రీజన్ అమ్మా ఇదాల ఆపుచి మగ ఈ పోడొచ్చి మగ నీకు పూర కారణ డేవిడ్ ನೀವು ನಮ್ಮ ಮೇಲಿದ್ದ ಪ್ರೆಷರ್ನ ಕ್ಲಿಯರ್ ಮಾಡಿದ್ದೀರಾ. ನಮ್ಮ ಮೇಲೆ ಪಬ್ಲಿಕ್ಗೆ ಹಾಗೂ ಗೌರ್ಮೆಂಟ್ಗೆ ತುಂಬ ನಂಬಿಕೆ ಬರೋಗೆ ಮಾಡಿದ್ದೀರಾ. ಥ್ಯಾಂಕ್ ಯು. It is my duty. Thank you for believing me. ಸಾಗರ್, ನಿಮಗೆ ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು 205 ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಒಂದು ಸಿನಿಮಾನೂ ಫ್ಲಾಪ್ ಆಗಿಲ್ಲ. ಯಾಕೆ ಅಂತ ಗೊತ್ತಾ? ಸರ್, ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ಮತ್ತು ಒಳ್ಳೆ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡ್ತಾಯಿದ್ರು ಸರ್. ಬರೀ ಸ್ಕ್ರಿಪ್ಟ್ ಅಷ್ಟೇ ಅಲ್ಲ ಸಾಗರ್, ಅವ್ರು ಯಾವುದೇ ಪಾತ್ರ ಮಾಡಿದರೂ ಕಂಪ್ಲೀಟ್ ಡೆಡಿಕೇಶನ್ ಆಗ್ತಿದ್ರು. ಹಿ ಆಲ್ವೇಸ್ ಲಿವ್ಡ್ ಇನ್ ಎ ಕ್ಯಾರೆಕ್ಟರ್. ಅಂಥ ಡೆಡಿಕೇಶನ್ ಇರೋರು ತುಂಬ ಜನ ಟಾಪ್ ಲೆವೆಲಲ್ಲಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ಜನ ಇದ್ದಾರೆ. ಆ ಥರ ಸ್ಮಾರ್ಟಾಗಿ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದನೇ ತುಂಬ ರೆಸ್ಪೆಕ್ಟ್ ಸಿಗ್ತಾ ಇರೋದು. ನೀವು ಅಷ್ಟೇ ತುಂಬ ಡೆಡಿಕೇಶನ್ ಇರೋದ್ರಿಂದ ನಿಮ್ಮ ಸಕ್ಸಸ್ ರೇಟು ಜಾಸ್ತಿ ಇರೋದು. ಸರ್, ತುಂಬ ಹೊಗಳ್ತಾ ಇದ್ದೀರಾ ಸರ್. ಈ ಕೇಸ್ ಪ್ರೀವಿಯಸ್ ಇನ್ವೆಸ್ಟಿಗೇಷನಲ್ಲಿ ಗನ್ ಮೇಲಿದ್ದ ಫಿಂಗರ್ ಪ್ರಿಂಟ್ ಪ್ರಕಾರ
ಮೀನಾಳೆ ತನ್ನ ತಾಯಿನ ಪ್ರಾಪರ್ಟಿಗೋಸ್ಕರ ಕೊಲೆ ಮಾಡಿದ್ರೆ ಅಂತೇಳಿ ಕೇಸ್ ಕ್ಲೋಸ್ ಮಾಡಿದರು. ಬಟ್ ಯು ಹ್ಯಾವ್ ಕ್ರ್ಯಾಕ್ಡ್ ದಟ್. ದ ಕಲ್ಪ್ರಿಟ್ ಈಸ್ ಡೇವಿಡ್, ಮೀನಾಳ ಚಿಕ್ಕಪ್ಪ. ಈತ ಪದ್ಮಳ ಕೊಲೆ ಮಾಡಿಸಿ ಮೀನನ್ನ ಜೈಲಿಗೆ ಕಳಿಸಿ ಈ ಪ್ರಾಪರ್ಟಿನ ತಾನು ಪಡ್ಕೋಬೇಕು ಅಂತಿದ್ದ. ನೀವು ಅವನ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರಿ. ಡೆಫಿನೆಟ್ಲಿ ಕೋರ್ಟ್ ವಿಲ್ ಕನ್ಸಿಡರ್ ದಿಸ್ ಎವಿಡೆನ್ಸ್. ಸಾಗರ್, I would like to ask you one thing out of curiosity. Can you tell me that? How did you crack it? ಸರ್, ಪ್ರತಿಯೊಂದು ಕ್ರೈಮಲ್ಲೂ 3 ಆಸ್ಪೆಕ್ಟ್ಸ್ ಇರುತ್ತೆ. ಕೊಲೆ ಆದೋನು, ಕೊಲೆ ನೋಡಿದೋನು ಮತ್ತು ಕೊಲೆ ಮಾಡಿದೋನು. ಈ 3 ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಐ ವಿಟ್ನೆಸ್ ಅಂದರೆ ಕೊಲೆ ನೋಡಿದೋನು ಅಲ್ಲಿರಲಿಲ್ಲ. ಮೀನನೇ ಕೊಲೆ ಮಾಡಿದಾಳೆ ಅಂತ ಅವಳ ಫಿಂಗರ್ ಪ್ರಿಂಟ್ನ ಯೂಸ್ ಮಾಡಿ ಕೇಸ್ನ ಕ್ಲೋಸ್ ಮಾಡಿದ್ರು. ಅವಳ ಬ್ಯಾಕ್ಗ್ರೌಂಡ್ನ ಕಂಪ್ಲೀಟಾಗಿ ವೆರಿಫೈ ಮಾಡಿದಾಗ ಐ ಫೌಂಡ್ ಅಬೌಟ್ ಡೇವಿಡ್. Very well. ಓಕೆ ಸರ್, ಮೇ ಐ ಲೀವ್ ನೋ? One, two, three. Come on, one more. Come on, one more. ಚಿಕನ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಎಷ್ಟೇ ಆದರೂ ಹೋಟೆಲಲ್ಲಿ ತಾನೇ ಕೆಲಸ ಮಾಡೋದು. ವೆರಿ ಫನಿ. Cheers. 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 ಚಿಯರ್ಸ್. ಡಾಕ್ಟರ್, ನಾನು ಮಲ್ಟಿಪಲ್ ಸೀಕ್ವೆನ್ಸ್ ಒಳಗೆ ಹೋಗಬೇಕು. ನನ್ನೂ ಟ್ರೈನ್ ಮಾಡಿ ಪ್ಲೀಸ್. ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಪವರ್ ಬೇಕು. ಡಾಕ್ಟರ್, ನಾವು ನಡೆದಿರೋ ಎಷ್ಟೋ ವಿಷಯನ ಇಂಟ್ರೆಸ್ಟ್ ಕೊಟ್ಟು ನೋಡೇ ಇರಲ್ಲ, ಬಟ್ ನಮ್ಮ ಬ್ರೈನ್ ಅದೆಲ್ಲ ಡೀಟೇಲ್ಸ್ನ ಕ್ಯಾಪ್ಚರ್ ಮಾಡಿರುತ್ತೆ. ಅದು ಹೇಗೆ ಸಾಧ್ಯ? ಬ್ರೈನ್ ಕೇಪಬಿಲಿಟಿ ಬಗ್ಗೆ ನಿಮಗೇನು ಗೊತ್ತು? ಇಟ್ಸ್ 2 to 3 ಪೀಟಾಬೈಟ್, ನಾಟ್ GB or TB, PB, ಪೀಟಾಬೈಟ್. ಡಿಂಟ್ ಅಂಡರ್ಸ್ಟ್ಯಾಂಡ್? ಗೊತ್ತಾಗಿಲ್ವಾ? ಪೆಟಾಬೈಟಾ? ಓಕೆ, ನಾನು ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ರೀಸೆಂಟ್ ಮೀನಾ ಕೇಸಲ್ಲಿ ಕಿಡ್ನ್ಯಾಪ್ ದಿವಸ ಏನಾಯಿತು ಅಂತ ಮೀನಾ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ಲು. ಅವಳನ್ನು ಕಿಡ್ನ್ಯಾಪ್ ಮಾಡಿದ್ದು, ಕಾರ್ ಹತ್ರ ಹೊಡೆದಿದ್ದು, ಅವ್ರ ಅಮ್ಮಂಗೆ ಫೈರ್ ಮಾಡಿದ್ದು ಎಲ್ಲ ಹೇಳಿದ್ಲು. ಅವ್ರ ಅಮ್ಮಂಗೆ ಶೂಟ್ ಮಾಡಿದಾಗ ಮೀನಾಗೆ ಕಾನ್ಷಿಯಸ್ ಇರಲಿಲ್ಲ. ಆದರೆ ಅವರು ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನೋದು ನೆನಪಿತ್ತು. ಆದರೆ ಅದನ್ನು ರೀಕಾಲ್ ಮಾಡೋಕ್ಕಾಗಿರಲಿಲ್ಲ. ಅದೇ ವಿಷಯನ ನಾವು ತಿಳ್ಕೊಳ್ಳೋದಕ್ಕೆ ಅದೇ ವಿಷಯನ ಅವಳಿಗೆ ನೆನಪು ಮಾಡಿಸಿ
ಅವಳನ್ನು ಡೀಪ್ ಸ್ಟೇಜ್ ಅಂದರೆ ಅವಳ ಡ್ರೀಮಲ್ಲಿ ಆ ದಿನಾನ ರೀಕ್ರಿಯೇಟ್ ಮಾಡಿ ಇವಳನ್ನು ಆ ದಿನಕ್ಕೆ ಕರ್ಕೊಂಡು ಹೋಗಿ ಅವಳ ತಾಯಿ ಹೇಳಿದ ಅಷ್ಟೂ ವಿಷಯನೂ ಕಲೆಕ್ಟ್ ಮಾಡಿದ್ವಿ. ಡಾಕ್ಟರ್, ಬಟ್ ನಾವೇನಕ್ಕೆ ಅವಳ ಡ್ರೀಮ್ನ ಶೇರ್ ಮಾಡಿದ್ವಿ? ನಾನು ನಿಮಗಾಗಲೇ ಹೇಳಿದೆ, ನಮ್ಮ ಬ್ರೈನ್ ಪವರ್ 2 to 3 ಪೀಟಾಬೈಟ್ ಅಂತ. ಅದರಲ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ಸ್, ಫೋಟೋಗ್ರಾಫ್ಸ್, ವಿಡಿಯೋಸ್, ಈವೆಂಟ್ಸ್ ಸ್ಟೋರ್ ಆಗಿರುತ್ತೆ. ನಾವು ಆ ವಿಷಯ ತಿಳ್ಕೊಬೇಕಾದ್ರೆ ದಿ ಓನ್ಲಿ ವೇ ಈಸ್ ವಿ ಹ್ಯಾವ್ ಟು ರೀಕ್ರಿಯೇಟ್ ದಟ್ ಈವೆಂಟ್. ಅದಕ್ಕೆ ನಾವು ಅವರ ಡ್ರೀಮ್ ಒಳಗೆ ಹೋಗಿ ಕಿಡ್ನ್ಯಾಪ್ ಡೇಗೆ ಇವಳನ್ನು ಕರ್ಕೊಂಡು ಹೋಗಿ ಅದಷ್ಟು ಇನ್ಫಾರ್ಮೇಷನ್ ಅವಳಿಂದ ತಗೊಳ್ಳೋವರೆಗೂ ನಾವು ಅವಳನ್ನು ಸೇಫ್ ಗಾರ್ಡ್ ಮಾಡಬೇಕು. ಇನ್ ಕೇಸ್ ಸಂಬಡಿ ಶೂಟ್ಸ್ ಹರ್, ದ ಹೋಲ್ ಡ್ರೀಮ್ ವಿಲ್ ಕೊಲ್ಯಾಪ್ಸ್. ಅಥವಾ if somebody else gets diverted, the whole dream will get collapsed and she'll be caught in that sequence. ಡೈವರ್ಟ್. ಈ ವಿಕ್ಕಿ ಮತ್ತು ಸಿರಿ ಅವಾಗ ಡೈವರ್ಟ್ ಆಗ್ತಾ ಇರ್ತಾರೆ. ಹಾಂ ಏ ವಿಕ್ಕಿ, Vicky, come here. ನಾನೇನು ಮಾಡಿದೆ? ಡಾಕ್ಟರ್, ಈ ವಿಕ್ಕಿ ಯಾವಾಗಲೂ ಅವ್ರ ತಾಯಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಯಾಕೆ? ವಿಕ್ಕಿಗೆ ಮತ್ತು ಅವನ ತಾಯಿಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಹರ್ ಸಡನ್ ಲಾಸ್ ಅವನಿಗೆ ತಗೊಳಕ್ಕಾಗ್ತಿಲ್ಲ, ಅದರಿಂದ ಆಚೆ ಬರೋಕ್ಕೂ ಆಗ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ವಿಕಿ, ಡಾಕ್ಟರ್, ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ. ಅವ್ರಿಗೆ ಹುಷಾರಿಲ್ಲ ಅಂತ ಕೊನೆ ಸಲ ಫೋನ್ ಬಂದಾಗ ಅವ್ರ ಹತ್ರ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಅವರು ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಆಗಿರಲಿಲ್ಲ. ಕೀಪ್ ಕಾಮ್ ವಿಕ್ಕಿ. ನೆನಪುಗಳೇ ಹಾಗೆ. ಆ ವ್ಯಕ್ತಿಗಳು ನಮ್ಮ ಜೊತೆ ಇಲ್ಲದೇ ಇದ್ದರೂ ಅವರ ನೆನಪುಗಳು ಸದಾ ನಮ್ಮನ್ನು ಕಾಡ್ತಲ್ಲೇ ಇರ್ತವೆ. ಡೋಂಟ್ ವರಿ, ಐ ವಿಲ್ ಹೆಲ್ಪ್ ಯು ಕಮ್ ಔಟ್ ಆಫ್ ದಿಸ್. ಹೇಗೆ ಡಾಕ್ಟರ್? ಹ್ಯಾವ್ ಯು ಹರ್ಡ್ ಆಫ್ ಲೂಸಿಡ್ ಡ್ರೀಮಿಂಗ್? A dream where you can construct your own visions. ನೋ. ಓಕೆ, ನಾನು ನಿನಗೆ ನಿನ್ನ ಡ್ರೀಮ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ವೇರ್ ಇನ್ ದ ಡ್ರೀಮ್ ಯು ಕ್ಯಾನ್ ಸಿ ಯುವರ್ ಮದರ್ ಅಲೈವ್. ಲೈಕ್ ಪ್ಯಾರಲಲ್ ವರ್ಲ್ಡ್? ನೋ, ದಟ್ಸ್ ಡಿಫರೆಂಟ್. ಈ ಡ್ರೀಮಲ್ಲಿ ನೀನು ನಿನ್ನ ತಾಯಿನ ಜೀವಂತವಾಗಿ ನೋಡಬಹುದು. ಪ್ಲೀಸ್ ಡಾಕ್ಟರ್, ಹೆಲ್ಪ್ ಮಿ ಟು ಕನ್ಸ್ಟ್ರಕ್ಟ್ ದಟ್ ಡ್ರೀಮ್. ವಿಕಿ, ನಾನು ನಿನಗೆ ಪ್ರಾಕ್ಟೀಸ್ ಮಾಡಿಸೋ ಡ್ರೀಮ್ಗೆ ನೀನು ಅಡಿಕ್ಟ್ ಆಗಬಾರ್ದು. ಅದರ್ವೈಸ್ ಯು ಮೈಟ್ ಲೂಸ್ ದಿ ಸೆನ್ಸ್ ಬಿಟ್ವೀನ್ ರಿಯಾಲಿಟಿ ಆ್ಯಂಡ್ ಡ್ರೀಮ್. Keep this in mind. Okay? Now close your eyes. ನೀನು ನಿನ್ನ ತಾಯಿ ಜೊತೆ ಕಳೆದ ಖುಷಿ ದಿನಗಳನ್ನ ನೆನಪು ಮಾಡ್ಕೋತಾ ಹೋಗು. Go to sleep. Take a deep breath. Yes. Yes.
ಈಗ ನೀನು ನಿನ್ನ ತಾಯಿ ಜೊತೆ ಇದೆಯಾ? ಓಕೆ, ನಾನು ನಿನಗೆ ನಿನ್ನ ಡ್ರೀಮ್ನ ಕನ್ಸ್ಟ್ರಕ್ಟ್ ಮಾಡೋ ಕೆಲಸ ಮಾಡ್ತೀನಿ. ವೆರ್ ಯು ಕ್ಯಾನ್ ಸಿ ಯುವರ್ ಮದರ್ ಅಲೈವ್ ಆ್ಯಂಡ್ ಬಿ ವಿತ್ ಹರ್. कितना हुआ? 150 सर. हाँ सर, रूम चाहिए. सिंगल रूमा? सिंगल रूम. ಐ ಡಿ ಕಾರ್ಡ್ ಕೊಡಿ ಸರ್. ಐ ಡಿ ಕಾರ್ಡಾ? ಲೇ ಲೋ. ಇದು ನಡೆಯುತ್ತೆ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.